ಈಗ ನಾವು ಯೂನಿಟ್ 4 ಕನ್ಸರ್ವೇಷನ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಪಾಠದಲ್ಲಿ ನಾನು 3 ವಿಷಯಗಳನ್ನು ಕೈಗೆತ್ತಿಕೊಳ್ಳುತ್ತೇನೆ. ಒಂದು ಬಯಾಲಜಿಕಲ್ ಇನ್ವೇಷನ್ಸ್ ಅಥವಾ ಜೈವಿಕ ಆಕ್ರಮಣಗಳು, ಎರಡನೇದು ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಆ್ಯಂಡ್ ಟೈಪ್ಸ್, ಜೀವ ವೈವಿಧ್ಯತೆಯ ಸಂರಕ್ಷಣೆ ಮತ್ತು ವಿಧಗಳು, ಮೂರನೇದು ವ್ಯಾಲ್ಯೂಸ್ ಆಫ್ ಬಯೋಡೈವರ್ಸಿಟಿ ಅಂದರೆ ಇಕಾಲಜಿಕಲ್ ವ್ಯಾಲ್ಯೂ, ಸೋಷಿಯಲ್ ವ್ಯಾಲ್ಯೂ, ಎಥಿಕಲ್ ವ್ಯಾಲ್ಯೂ ಈ ಥರದ್ದು, ಅಂದರೆ ಆರ್ಥಿಕ ಮೌಲ್ಯಗಳು ಇತ್ಯಾದಿ ಮೌಲ್ಯಗಳನ್ನು, ಜೀವ ವೈವಿಧ್ಯತೆಯ ಮೌಲ್ಯಗಳು, ಇವುಗಳ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ. ಈಗ ಮೊದಲನೇದಾಗಿ ನಾನು ಕಳೆದ ಬಾರಿ ಒಂದು ಅಂಶವನ್ನು ನಾನು ಬಿಟ್ಟು ಹೋಗಿದ್ದೆ, ಥ್ರೆಟ್ ಟು ಬಯೋಡೈವರ್ಸಿಟಿ. ಅದರಲ್ಲಿ ಬಯಾಲಜಿಕಲ್ ಇನ್ವೇಷನ್ಸ್ ಅಂತ ಒಂದು ಪಾರ್ಟ್ ಇತ್ತು. ಅದನ್ನು ಯಾಕಂದರೆ ವಿಡಿಯೋ ತುಂಬ ಉದ್ದವಾಗೋದ್ರಿಂದ ನಾನು ಅದನ್ನು ಬಿಟ್ಟಿದ್ದೆ. ಈಗ ಅದನ್ನು ಕೈಗೆತ್ತಿಕೊಳ್ತೇನೆ. ಬಯಾಲಜಿಕಲ್ ಇನ್ವೇಷನ್ಸ್ ಅಂದರೆ ಈಗ ಏನಾಗುತ್ತಂದ್ರೆ ಒಂದು ಜೀವಿಗಳು ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾತ್ರ ಇರುತ್ತವೆ. ಆದರೆ ಏನಾಗುತ್ತೆ, ಆ ಜೀವಿಯನ್ನು ಆ ಪ್ರದೇಶದಿಂದ ಹೊರಕ್ಕೆ ನಾವು ಪರಿಚಯಿಸಿದಾಗ ಅದು ಆಕಸ್ಮಿಕವಾಗಿರ್ಬೋದು ಅಥವಾ ಉದ್ದೇಶಪೂರ್ವಕವಾಗಿರ್ಬೋದು, ತಮ್ಮ ಒಂದು ವ್ಯಾಪ್ತಿಯಿಂದ ತಮ್ಮ ಪ್ರದೇಶದಿಂದ ಹೊರಗೆ ನಾವು ಪರಿಚಯಿಸಿದಾಗ, ಸಪೋಸ್ ಆ ಜೀವಿಗಳು ಆ ಹೊಸ ಪರಿಸರದಲ್ಲಿ ಯಶಸ್ವಿಯಾಗಿ ಬೆಳೀತಾ ಹೋದರೆ, ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತಾ ಹೋದರೆ ಅದನ್ನು ಜೈವಿಕ ಆಕ್ರಮಣ ಅಂತ ಹೇಳ್ತೇವೆ. ಈಗ ಅದರ ಸ್ಥಳೀಯ ಏನು ಅದರ ಒಂದು ಒರಿಜಿನಲ್ ಪ್ಲೇಸಿನಲ್ಲಿ ಜಾಸ್ತಿ ಬೆಳೆದ್ರೆ ಅದು ಜೈವಿಕ ಆಕ್ರಮಣ ಆಗಲ್ಲ. ತನ್ನ ಪ್ರದೇಶದಿಂದ ಹೊರಕ್ಕೆ ಹೋಗಿ ಬೇರೆ ಪ್ರದೇಶದಲ್ಲಿ ಅದರ ಸಂಖ್ಯೆಯನ್ನು ಜಾಸ್ತಿ ಮಾಡಿದಾಗ ಅದನ್ನು ಜೈವಿಕ ಆಕ್ರಮಣ ಅಂತ ಹೇಳ್ತೇವೆ. ಯಾಕಂದ್ರೆ ಆಗೇನಾಗುತ್ತೆ ಅಂದ್ರೆ ಅಲ್ಲಿಯ ಒಂದು ಬಯೋಡೈವರ್ಸಿಟಿ ಜೀವಿಗಳಿಗೆ ಅದು ಹಾನಿ ಉಂಟು ಮಾಡುತ್ತೆ. ಇದನ್ನು ನಾವು ಜೈವಿಕ ಆಕ್ರಮಣ ಅಂತ ಹೇಳ್ತೇವೆ. ಈಗ ನಾವು ಈ ಜೈವಿಕ ಆಕ್ರಮಣ ಏನಾಗುತ್ತೆ ಅಂದ್ರೆ ಒಂದು ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಗೆ ಹಾನಿ ಉಂಟು ಮಾಡುತ್ತೆ. ಯಾಕಂದ್ರೆ ಇಲ್ಲಿನ ಜೀವಿಗಳು ಬೇರೆ ಕಡೆ ಹೋಗಿ ತುಂಬಾ ಸಂಖ್ಯೆ ಜಾಸ್ತಿ ಆದ್ರೆ ಅಲ್ಲಿನ ಜೀವಿಗಳಿಗೆ ಅಲ್ಲಿ ಅಪಾಯ ಉಂಟಾಗುತ್ತೆ. ಇದು ಏನಾಗುತ್ತೆ, ಥ್ರೆಟ್ ಟು ಬಯೋಡೈವರ್ಸಿಟಿಗೆ ಒಂದು ಅಪಾಯ ಅಥವಾ ಬೆದರಿಕೆ ಅಂತ ಹೇಳ್ಬೋದು. ಮುಂದಿನ ಅಂಶ ಏನಂದ್ರೆ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಅಂತ ಹೇಳುವಾಗ ನಾವು ಡೆಫಿನೇಷನ್ ಈ ತರ ಹೇಳ್ಬೋದು: ಈಗಿನ ಮತ್ತು ಭವಿಷ್ಯದ ಪೀಳಿಗೆಗೆ ಜೀವ ವೈವಿಧ್ಯತೆ ಸುಸ್ಥಿರ ಪ್ರಯೋಜನಗಳನ್ನು ಪಡೆಯಲು ಅದರ ರಕ್ಷಣೆ ಮತ್ತೆ ನಿರ್ವಹಣೆ ಮಾಡುವುದನ್ನು ಜೀವ ವೈವಿಧ್ಯತೆ ಸಂರಕ್ಷಣೆ ಎಂದು ಹೇಳ್ತೇವೆ. ಈ ಸಂರಕ್ಷಣೆ, ಈಗ ಜೀವ ವೈವಿಧ್ಯತೆ ಅದರಿಂದ ನಮಗೆ ಪ್ರಯೋಜನ ಇರುವಂತದ್ದು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ನಮಗೆ ಆಹಾರ ಒದಗಿಸಿಕೊಡ್ತದೆ ಅಥವಾ ಬೇರೆ ಬೇರೆ ತರಹದ ನಮಗೆ ಪ್ರಯೋಜನಗಳು ಇವೆ. ಅದನ್ನು ನಾವು ಹಿಂದಿನ ಪಾಠಗಳಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಆದರೆ ಬಯೋಡೈವರ್ಸಿಟಿ ಈಗಿನ ಪೀಳಿಗೆಗೆ ಮಾತ್ರ ಅಲ್ಲ, ಮುಂದಿನ ಪೀಳಿಗೆಗೂ ಅಗತ್ಯ ಇದೆ. ಹಾಗಾಗಲು ಏನು ಮಾಡಬೇಕಂದ್ರೆ ಅದನ್ನು ಸುಸ್ಥಿರ ಪ್ರಯೋಜನ ಸಸ್ಟೈನೇಬಲ್ ಯೂಸ್ ಈಗಿನ ಜನರೇಷನ್ಗೆ ಮಾತ್ರ ಅಲ್ಲ, ಮುಂದಿನ ಜನರೇಷನ್ಗೂ ಕೂಡ ಅದು ಉಪಯೋಗ ಆಗುವಂತೆ ರಕ್ಷಣೆ ಮತ್ತು ನಿರ್ವಹಣೆ, ಅದನ್ನು ರಕ್ಷಣೆ ಮಾಡಬೇಕು, ಅದನ್ನು ನಿರ್ವಹಣೆ ಮಾಡಬೇಕು. ಅಂದ್ರೆ ಅದು ಬಯೋಡೈವರ್ಸಿಟಿ ಎಕ್ಸ್ಟೆನ್ಷನ್ಗೆ ಹೋಗಬಾರ್ದು. ಎಕ್ಸ್ಟೆನ್ಷನ್ಗೆ ಹೋಗದೆ ಅದು ಈ ಪೀಳಿಗೆ ಮಾತ್ರ ಅಲ್ಲ, ಮುಂದಿನ ಪೀಳಿಗೆಗೂ ಇದು ನಾವು ಏನು ಹೇಳ್ತೇವೆ ಅದನ್ನು ಬಳಸಿಕೊಳ್ಳುವಂತೆ ಆಗುವಂತಹ ಒಂದು ಕ್ರಿಯೆಯನ್ನು ಜೀವ ವೈವಿಧ್ಯತೆ ಸಂರಕ್ಷಣೆ ಅಂತ ಹೇಳ್ತೇವೆ. ಜೀವ ವೈವಿಧ್ಯತೆ ಸಂರಕ್ಷಣೆ ಅಂದ್ರೆ ಅದರ 3 ವಿಧ ಇದೆ. ಒಂದು ಎಕ್ಸ್ ಸಿಟು ಕನ್ಸರ್ವೇಷನ್, ಎರಡನೇದು ಇನ್ ಸಿಟು ಕನ್ಸರ್ವೇಷನ್, ಮೂರನೆಯದು ಆಗ್ರೋ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಕನ್ನಡದಲ್ಲಿ ಹೇಳೋದಾದ್ರೆ ಸ್ಥಳದಿಂದ ಹೊರಗೆ ಸಂರಕ್ಷಣೆ, ಎರಡನೇದು ಸ್ಥಳದೊಳಗಿನ ಸಂರಕ್ಷಣೆ, ಮೂರನೆಯದು ಕೃಷಿ ಜೀವ ವೈವಿಧ್ಯತೆ ಸಂರಕ್ಷಣೆ. ಇದು ಏನಂತೇಳಿ ಒನ್ ಬೈ ಒನ್ ನಾವು ಈಗ ತಿಳ್ಕೊಳ್ಳೋಣ. ಎಕ್ಸ್ ಸಿಟು ಕನ್ಸರ್ವೇಷನ್ ಅಂದ್ರೆ ಎಕ್ಸ್ ಅಂದ್ರೆ ಹೊರಗೆ. ಈಗ ಈ ಪದದಲ್ಲೇ ಇದೆ ಎಕ್ಸ್ ಸಿಟು, ಎಕ್ಸ್ ಅಂದ್ರೆ ಹೊರಗೆ, ಇನ್ ಅಂದ್ರೆ ಒಳಗೆ. ಎಕ್ಸ್ ಸಿಟು ಕನ್ಸರ್ವೇಷನ್ ಅಂದ್ರೆ ಆ ಪ್ರದೇಶದಿಂದ ಹೊರಕ್ಕೆ, ಅಂದ್ರೆ ಜೀವಿಗಳನ್ನು ಅವುಗಳ ಸ್ವಾಭಾವಿಕ ಆವಾಸ ಸ್ಥಾನಗಳ ಹೊರಗೆ ತಂದು ಅದನ್ನು ಸಂರಕ್ಷಿಸುವುದು.
ಅದು ಒಂದು. ಇನ್ನೊಂದೇನಂದ್ರೆ, ಈಗ ಒಂದು ಪ್ರದೇಶದಲ್ಲಿ ಒಂದು ಜೀವಿ ಅಳಿದು ಹೋಗಿರುತ್ತದೆ ಅಂತ ತಿಳ್ಕೊಳ್ಳೋಣ. ಏನ್ ಮಾಡ್ತಾರಂದ್ರೆ, ಬೇರೆ ಪ್ರದೇಶದಿಂದ ಅದೇ ಪ್ರಭೇದ, ಅದೇ ಜೀವಿಯನ್ನು ತಂದು ಈ ಯಾವ ಪ್ರದೇಶದಲ್ಲಿ ಅಳೆದು ಹೋಗಿದೆ ಅದನ್ನು ಪುನಃ ಅಲ್ಲಿ ತಂದು ಅದನ್ನು ಬೆಳೆಸುವಂತೆ ಮಾಡ್ತಾರೆ. ಅದು ಕೂಡ ಸ್ಥಳದ ಹೊರಗಿನ ಸಂರಕ್ಷಣೆ ಅಂತ ಹೇಳ್ತಾರೆ. ಸ್ವಾಭಾವಿಕ ವಾಸಸ್ಥಾನದ ಹೊರಗೆ ಅದನ್ನು ಸಂರಕ್ಷಣೆ ಮಾಡೋದು ಬೇರೆ. ಆ ಪ್ರದೇಶದಲ್ಲಿ ಅಳೆದು ಹೋಗಿರುವಂತಹ ಜೀವಿಗಳನ್ನು ಹೊರಗಿನಿಂದ ತಂದುಕೊಂಡು ಆ ಪ್ರದೇಶಕ್ಕೆ ಪುನಃ ಪರಿಚಯ ಮಾಡಿಕೊಂಡು ಅಲ್ಲಿ ಅವು ಬೆಳೆಯುವಂತೆ ಮಾಡುವಂಥದ್ದು ಸ್ಥಳದ ಹೊರಗಿನ ಸಂರಕ್ಷಣೆ. ಈ ಎರಡು ವಿಧಾನಗಳು ಇವೆ. ಉದಾಹರಣೆಗೆ ಹೇಳೋದಾದ್ರೆ, ಸೀಡ್ ಬ್ಯಾಂಕ್ಗಳು ಅಥವಾ ಬೀಜದ ಬ್ಯಾಂಕ್ಗಳು, ಬೊಟಾನಿಕಲ್ ಗಾರ್ಡನ್ಸ್, ಹಾರ್ಟಿಕಲ್ಚರ್ ಗಾರ್ಡನ್ಸ್, ಇದು ಎಲ್ಲ ಇರುತ್ತೆ. ಇದರಲ್ಲಿ ನಾವು ಏನು ಮಾಡ್ತಾರಂದ್ರೆ, ಹೊರಗಿನಿಂದ ಜೀವಿಗಳನ್ನು, ಸಸ್ಯಗಳನ್ನು, ಪ್ರಾಣಿಗಳನ್ನು ತಂದು ಸಂರಕ್ಷಣೆ ಮಾಡ್ತಾರೆ. ಇನ್ನೊಂದು ಇನ್ ಸಿತು ಕನ್ಸರ್ವೇಷನ್ ಅಥವಾ ಸ್ಥಳದೊಳಗಿನ ಕನ್ಸರ್ವೇಷನ್ ಅಂದ್ರೆ ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳಲ್ಲೇ ಸಂರಕ್ಷಣೆ ಮಾಡುವುದು. ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳಲ್ಲಿಯೇ ಸಂರಕ್ಷಣೆ ಮಾಡುವಂಥದ್ದು. ಅಂದ್ರೆ ಅಭಯಾರಣ್ಯಗಳು, ಮೀಸಲು ಪ್ರದೇಶಗಳು ಮತ್ತು ಕಾಯ್ದಿರಿಸಿದ ಕಾಡುಗಳು ಇದಕ್ಕೆ ಉದಾಹರಣೆಯಾಗಿ ನಾವು ತಿಳಿದುಕೊಳ್ಬಹುದು. ಇದು ನಿಮಗೆ ಗೊತ್ತಿರುವಂಥದ್ದೇ. ಅಭಯಾರಣ್ಯದಲ್ಲಿ ಅಲ್ಲಿರುವಂತ ಅದನ್ನು ಹೊರಗಿನಿಂದ ತಂದು ಅಲ್ಲಿ ಸಂರಕ್ಷಣೆ ಮಾಡುವಂಥದ್ದಲ್ಲ, ಇದ್ದ ಅರಣ್ಯವನ್ನೇ ಸಂರಕ್ಷಣೆ ಮಾಡ್ತಾ ಹೋಗ್ತಾರೆ. ಕೆಲವು ಪ್ರದೇಶಗಳನ್ನು ಮೀಸಲು ಪ್ರದೇಶ ಅಂತ, ಕಾಯ್ದಿರಿಸಿದ ಕಾಡುಗಳು, ಇದೆಲ್ಲ ನಿಮಗೆ ತಿಳಿದಿರುವಂಥದ್ದೇ. ಮೂರನೆಯದು ಆಗ್ರೋ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ, ಸ್ಥಳೀಯ ವೈವಿಧ್ಯಮಯ ಬೆಳೆಗಳನ್ನು ಸಂರಕ್ಷಿಸುವಂಥದ್ದು. ಈಗ ಏನಾಗುತ್ತಂದ್ರೆ, ಹೈಬ್ರಿಡ್ ಎಲ್ಲ ಇರುತ್ತೆ. ಅದು ಏನಾಗುತ್ತಂದ್ರೆ, ಏನಾದ್ರೂ ನೈಸರ್ಗಿಕ ಆಪತ್ತು ಬಂದಾಗ ಅದು ಹೈಬ್ರಿಡ್ ಬೆಳೆಗಳು ಕಂಪ್ಲೀಟ್ ನಾಶ ಆಗ್ತದೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಈ ಇಂಡಿಜಿನಸ್ ಅಂದ್ರೆ ಸ್ಥಳೀಯ ಬೆಳೆಗಳು ಇರುತ್ತೆ ನೋಡಿ, ಅದನ್ನು ನಾವು ಸಂರಕ್ಷಣೆ ಮಾಡಬೇಕು. ಅವು ಯಾವ ಕಾಲಕ್ಕೂ ಬಹಳ ಗಟ್ಟಿಯಾಗಿ ನಿಲ್ಲುವಂಥದ್ದು. ಯಾಕಂದ್ರೆ ಈ ಹೈಬ್ರಿಡ್ ಅಂತದೆಲ್ಲ ಕೆಲವು ಏನಾಗುತ್ತೆ ಅಂದ್ರೆ, ನೈಸರ್ಗಿಕ ವಿಪತ್ತು ಟೈಮಲ್ಲಿ ಎಲ್ಲ ನಾಶ ಆಗಿ ಹೋಗುತ್ತೆ. ಆಗ ನಾವು ನಮ್ಮ ಊಟಕ್ಕೆ ಏನ್ ಮಾಡಬೇಕು? ಅದಕ್ಕೆ ಈಗ ನೋಡಿ, ಹೆಚ್ಚಾಗಿ ಹೈಬ್ರಿಡ್ ಬೆಳೆಗಳನ್ನ ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ. ನಾಳೆ ಏನಾದ್ರೂ ಹೈಬ್ರಿಡ್ ಬೆಳೆಗಳು ನಾಶ ಆಗಿ ಹೋದ್ರೆ ಆಗೇನಾಗುತ್ತೆ? ಆದ್ರಿಂದ ನಮ್ಮ ಸ್ಥಳೀಯ ಬೆಳೆಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಇದನ್ನು ಆಗ್ರೋ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಥವಾ ಕೃಷಿ ಜೀವ ವೈವಿಧ್ಯ ಸಂರಕ್ಷಣೆ ಎಂದು ಹೇಳ್ತೇವೆ. ಈಗ ಇದು ನಾನು ಕೆಲವು ಮುಖ್ಯವಾದ ಪ್ರಾಜೆಕ್ಟ್ಸ್, ಈಗ ಒಂದು ನಮ್ಮ ದೇಶದಲ್ಲಿ ಜೀವಿಗಳನ್ನು ಸಂರಕ್ಷಣೆ ಮಾಡುವಂತಹ ಕೆಲವು ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಇದೆ. ಈಗ ಯಾಕಂದ್ರೆ ನಮ್ಮ ಬಯೋಡೈವರ್ಸಿಟಿ ನಾಶ ಆಗ್ತಾ ಇದೆ, ಪ್ರಾಣಿಗಳು ಅಪಾಯದ ಅಂಚಿನಲ್ಲಿವೆ, ಅಳಿವಿನ ಅಂಚಿನಲ್ಲಿವೆ. ಆದ್ರಿಂದ ಅವುಗಳನ್ನು ಸಂರಕ್ಷಣೆ ಮಾಡಬೇಕು. ಅದಕ್ಕೆ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನು ತಂದಿದೆ. ಈ ಯೋಜನೆಗಳನ್ನು ಇದು ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಪ್ರಾಜೆಕ್ಟ್ ಟೈಗರ್ ಯಾವ ದಿಶೆಯಲ್ಲಿ ಪ್ರಾರಂಭ ಆಯಿತು, ಮತ್ತೆ ಮೊಸಳೆ ಸಂತಾನೋತ್ಪತ್ತಿ ಯೋಜನೆ ಯಾರ ನೆರವಿನಿಂದ ಯಾವ ಇಸವಿಯಲ್ಲಿ ಶುರುವಾಯಿತು, ಇದೆಲ್ಲ ಜಸ್ಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮಾತ್ರ. ಬರೀ ನಾನು ಓದಿಕೊಂಡು ಹೋಗ್ತೇನೆ. ಪ್ರಾಜೆಕ್ಟ್ ಟೈಗರ್ ಅಂದ್ರೆ ಇದು ಹುಲಿಯನ್ನು ಸಂರಕ್ಷಣೆ ಮಾಡುವಂತಹ ಒಂದು ಪ್ರಾಜೆಕ್ಟ್ 1973ರಲ್ಲಿ ಪ್ರಾರಂಭವಾಯಿತು. ಎರಡನೇದು ಮೊಸಳೆ ಸಂತಾನೋತ್ಪತ್ತಿ ಯೋಜನೆ. ಯಾಕಂದ್ರೆ ಮೊಸಳೆ ಕೂಡ ಅಳಿವಿನಂಚಿನಲ್ಲಿರುವಂತಹ ಒಂದು ಪ್ರಾಣಿ. ಇದು UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನೆರವಿನಿಂದ 1975ರಲ್ಲಿ ಇದು ಪ್ರಾರಂಭ ಆಯಿತು. ಕಡಿಮೆ ಬೆಕ್ಕುಗಳು ಅಂದ್ರೆ ಇದು ಲೆಸ್ಸರ್ ಕ್ಯಾಟ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಯಾವ ತರ ಟ್ರಾನ್ಸ್ಲೇಟ್ ಮಾಡ್ತಾರೆ ಗೊತ್ತಿಲ್ಲ. ಅದನ್ನು WWF ವಿಶ್ವ ವನ್ಯಜೀವಿ ನಿಧಿ, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್, ಇದರ ನೆರವಿನೊಂದಿಗೆ ಏನ್ ಹೇಳ್ತಾರೆ 1976ರಲ್ಲಿ ಪ್ರಾರಂಭ ಮಾಡಿತು. ಮತ್ತೆ ಅಂತಾರೆ ಆಂಟ್ಲರ್ಸ್ ಬ್ರೋ ಆಂಟ್ಲರ್ಡ್ ಡೀರ್ ಪ್ರಾಜೆಕ್ಟ್ಸ್ ಅಂತ ಹೇಳಿ ಮಣಿಪುರದಲ್ಲಿ ಇದು 1981ರಲ್ಲಿ ಪ್ರಾರಂಭ ಆಯಿತು. ಮತ್ತೆ ಪ್ರಾಜೆಕ್ಟ್ ಎಲಿಫೆಂಟ್, ಆನೆಯನ್ನು ಸಂರಕ್ಷಿಸುವಂತದ್ದು 1991ರಲ್ಲಿ ಪ್ರಾರಂಭ ಆಯಿತು. ಪ್ರಾಜೆಕ್ಟ್ ರಿನೋಸರಸ್, ಇದನ್ನು ಸಂರಕ್ಷಣೆ ಮಾಡುವಂತಹ 1987ರಲ್ಲಿ
ಹಿಮಾಲಯನ್ ಕಸ್ತೂರಿ ಜಿಂಕೆ, ಹಿಮಾಲಯನ್ ಮಸ್ಕ್ ಡಿಯರ್ ಪ್ರಾಜೆಕ್ಟ್ 1981ರಲ್ಲಿ ಪ್ರಾರಂಭ ಆಯಿತು. ಪ್ರಾಜೆಕ್ಟ್ ಹಂಗೂಲ್ 1970ರಲ್ಲಿ ಪ್ರಾರಂಭ ಆಯಿತು. ಇವೆಲ್ಲ ಜಸ್ಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಿಮಗೆ ಏನಂತ ಗೊತ್ತಿದ್ರೆ ಎಷ್ಟು ಇಸವಿ ಪ್ರಾರಂಭ ಆಯಿತು ಅಂತ ಗೊತ್ತಿದ್ರೆ ಸಾಕು. ಮುಂದಿನದ್ದು ಇಕಲಾಜಿಕಲ್, ಇಕನಾಮಿಕ್, ಸೋಷಿಯಲ್, ಎಥಿಕಲ್, ಎಸ್ಥೆಟಿಕ್, ಇನ್ಫಾರ್ಮೇಷನ್ ವ್ಯಾಲ್ಯೂ ಆಫ್ ಇಕೋಸಿಸ್ಟಮ್ ಅಂಡ್ ಬಯೋಡೈವರ್ಸಿಟಿ. ಅಂದರೆ ಬಯೋಡೈವರ್ಸಿಟಿ ಮತ್ತು ಪರಿಸರ ವ್ಯವಸ್ಥೆ ಮತ್ತು ಜೀವ ವೈವಿಧ್ಯತೆಯ ವ್ಯಾಲ್ಯೂ ಅಂದರೆ ಏನು ಅಂತೇಳಿ ಅದನ್ನು ನಾವು ತಿಳಿದುಕೊಳ್ಬೇಕು. ಈಗ ಇಕಲಾಜಿಕಲ್ ವ್ಯಾಲ್ಯೂ ಆಫ್ ಇಕೋಸಿಸ್ಟಮ್ ಅಂಡ್ ಬಯೋಡೈವರ್ಸಿಟಿ, ಪರಿಸರ ವ್ಯವಸ್ಥೆ ಮತ್ತು ಜೀವ ವೈವಿಧ್ಯತೆಯ ಪರಿಸರ ಮೌಲ್ಯ. ಅಂದರೆ ಅದರ ಒಂದು ಇಕಲಾಜಿಕಲ್ ವ್ಯಾಲ್ಯೂ ಏನು, ಪರಿಸರ ವ್ಯವಸ್ಥೆ ಮತ್ತು ಜೀವ ವೈವಿಧ್ಯತೆಯದ್ದು, ಇದನ್ನು ನಾವು ತಿಳ್ಕೊಳ್ಬೇಕಂತದ್ದು. ಮುಖ್ಯವಾಗಿರುವಂಥದ್ದು ನಮಗೆ ಸಿಗುವಂಥ ಆಕ್ಸಿಜನ್. ಮತ್ತೆ ನಾವು ನೋಡ್ತೇವೆ ತ್ಯಾಜ್ಯದ ವಿಭಜನೆ. ಇದನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಯಾಕಂದರೆ ಇದು ಏನು ಹೇಳ್ತಾರೆ, ವಿಘಟಕಗಳು ಒಂದು ಪರಿಸರದಲ್ಲಿ ಇವೆ ಅಂತೇಳಿ ನಾವು ಮೊದಲನೇ ಯೂನಿಟ್ನಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ವಿಘಟಕಗಳು ಏನು ಮಾಡ್ತೇವೆ, ಇವುಗಳನ್ನು ಏನು ತ್ಯಾಜ್ಯ ವಸ್ತುಗಳನ್ನು ಒಡೆದು ಅವುಗಳನ್ನು ಭೂಮಿಗೆ ಸೇರಿಸ್ತದೆ. ಇದೊಂದು ಬಹಳ ಇಂಪಾರ್ಟೆಂಟ್ ವ್ಯಾಲ್ಯೂ. ಪರಾಗಸ್ಪರ್ಶ, ಈ ಹಕ್ಕಿಗಳು, ಚಿಟ್ಟೆಗಳು ಎಲ್ಲ ಏನು ಮಾಡ್ತವೆ, ಪರಾಗಸ್ಪರ್ಶ ಮಾಡ್ತವೆ. ನೀರಿನ ಶುದ್ಧೀಕರಣ ಅಂದರೆ ಮಳೆ ನೀರು ಭೂಮಿಯ ಒಳಕ್ಕೆ ಇಂಗಿದಾಗ ಅದು ಹೇಗೆ ಕೆಳಕ್ಕೆ ಹೋದಾಗ ಶುದ್ಧೀಕರಣ ಹೋಗುತ್ತೋ ಅದು. ಯಾಕಂದ್ರೆ ಅದರಲ್ಲಿ ಅದು ಮಣ್ಣು ಅದನ್ನು ಶೋಧೀಕರಿಸ್ತದೆ. ಆಮೇಲೆ ಕೆಲವು ಜೀವಿಗಳು ಅದನ್ನು ಶುದ್ಧೀಕರಣ ಮಾಡ್ತದೆ. ಮತ್ತೆ ನೀವು ತಿಳಿಸ್ಕೊಳ್ಬೇಕಾದೇನೆಂದ್ರೆ, ಈಗ ನೀವು ನಿನ್ನೆ ಮೊನ್ನೆ ಪೇಪರ್ನಲ್ಲಿ ಓದಿರ್ಬೋದೋ ಗೊತ್ತಿಲ್ಲ, ಎಷ್ಟೋ ಈ ಏನು ಹೇಳ್ತಾರೆ ಡಕ್ಸ್, ಇದು ಏನು ಹೇಳ್ತಾರೆ ಒಂದು ಪಕ್ಷಿ ಯಾವುದು ಹೇಳ್ತಾರೆ, ಈ ಹಂಸಗಳಂತ ಹೇಳ್ತಾರೆ, ಏನು ಹೇಳ್ತಾರೆ ಅದಕ್ಕೆ, ಡಕ್ಸ್. ಅವುಗಳನ್ನು ಒಂದು ಸರೋವರಕ್ಕೆ, ಅಂದರೆ ಸೀವೇಜ್ ಪ್ಲಾಂಟ್, ಅಂದರೆ ನೀರಿನ ಶುದ್ಧೀಕರಣ ಮಾಡುವ, ನೀರಲ್ಲ ಸೀವೇಜ್ ಅಂದರೆ ತ್ಯಾಜ್ಯ ವಸ್ತುಗಳ ಸಂಸ್ಕರಣ ಒಂದು ಕೇಂದ್ರ ಇರುತ್ತೆ ನೋಡಿ, ಅದನ್ನು ಈ ಏನು ಹೇಳ್ತಾರೆ ಡಕ್ಗಳನ್ನು, ಹಂಸಗಳನ್ನು, ಬಾತುಕೋಳಿಗಳನ್ನು ಯೂಸ್ ಮಾಡಿಕೊಂಡು ಆ ನೀರನ್ನು ಶುದ್ಧೀಕರಣ ಮಾಡುವಂಥ ಒಂದು ಯೋಜನೆ ಕರ್ನಾಟಕದಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಮೋಸ್ಟ್ಲಿ ಯಾವ ಜಿಲ್ಲೆ ಅಂತ ನನಗೆ ಮರ್ತೋಯ್ತು. ಅಂದರೆ ಈ ಬಾತುಕೋಳಿಗಳನ್ನು ಸೀವೇಜ್ ಪ್ಲಾಂಟ್ ಅಥವಾ ತ್ಯಾಜ್ಯ ವಸ್ತುಗಳ ಸಂಸ್ಕರಣಾ ಇದಕ್ಕೆ ಇದು ಮಾಡಿ ಅದನ್ನು ಶುದ್ಧೀಕರಣಗೊಳಿಸುವಂಥದ್ದು ಈ ಥರ. ಮತ್ತೆ ಪ್ರವಾಹದ ಮಿತಗೊಳಿಸುವಿಕೆ, ಇದು ನಾವು ಯಾವಾಗಲೂ ಕೇಳ್ತೇವೆ. ಚೆನ್ನೈಯಲ್ಲಿ ಬಂದ ತುಫಾನ್, ಅದು ಮ್ಯಾಂಗ್ರೋವ್ ಕಾಡುಗಳಿದ್ದರೆ ಅದರ ತೀವ್ರತೆ ಇನ್ನೂ ಕಡಿಮೆ ಆಗ್ತಿತ್ತು ಎಂಬ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಯಾಕಂದರೆ ಮ್ಯಾಂಗ್ರೋವ್ಗಳು ಪ್ರವಾಹಗಳನ್ನು ತಡೆಯುತ್ತವೆ. ಮತ್ತೆ ಮಣ್ಣಿನ ಫಲವತ್ತತೆ ನವೀಕರಣ, ಇದು ಎರೆಹುಳುಗಳಂತ ಎಷ್ಟೋ ಜೀವಿಗಳು ಏನು ಮಾಡ್ತದೆ, ಮಣ್ಣಿನ ಫಲವತ್ತತೆ ಕಡಿಮೆ ಆದಂತೆ ಅದನ್ನು ಹೆಚ್ಚು ಉತ್ತಮಗೊಳ್ಳುವಂತೆ ಎರೆಹುಳುಗಳಂತ ಏನು ಹೇಳ್ತಾರೆ, ಎರೆಹುಳುಗಳಂತ ಒಂದು ಪ್ರಾಣಿಗಳು ಅಥವಾ ಜೀವಿಗಳು, ಅದರ ಒಂದು ಉಪಯೋಗ ಬಹಳ ಇದೆ. ಮತ್ತೆ ಇಕಾನಮಿಕ್ ವ್ಯಾಲ್ಯೂಸ್ ಆಫ್ ಬಯೋಡೈವರ್ಸಿಟಿ. ಇಕಾನಮಿಕ್ ವ್ಯಾಲ್ಯೂಸ್ ಅಂದರೆ ಆರ್ಥಿಕ ಮೌಲ್ಯಗಳು. ಒಂದು ಇಕೋ ಟೂರಿಸಂ, ಪರಿಸರ ಪ್ರವಾಸೋದ್ಯಮ. ಈಗ ನಾವು ಈಗ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇರ್ಬೋದು, ಕೆಲ ಪಾರ್ಕ್ಗಳಿಗೆ ಜನರು ವಿಸಿಟ್ ಕೊಡ್ತಾರೆ, ಅದರಿಂದ ಒಂದು ಸರ್ಕಾರಕ್ಕೆ ಆದಾಯ ಸಿಗುತ್ತೆ ಅಂತ. ಕೆಲವು ಈ ಇದರಲ್ಲಿ ಯಾವುದು ಸಮುದ್ರದಲ್ಲಿ ಬೋಟ್ ಮಾಡುವಂಥದ್ದು, ಮತ್ತು ಕೆಲವು ದೊಡ್ಡ ನದಿಗಳಲ್ಲಿ ಬೋಟ್ ಪ್ರಯಾಣ ಮಾಡುವಂಥದ್ದು ಅಂತ. ಈಗ ನಾವು ಇಲ್ಲಿ ಟೂರ್ ಮಾಡುವಾಗ ಏನು ದೊಡ್ಡ ಕೆಲವು ಒಳ್ಳೆ ಎಂತ ಹೇಳ್ತಾರೆ, ಒಂದು ಸಸ್ಯ ಸಮೃದ್ಧಿ ಇರುವಂಥದ್ದು ನೀರಿನ ಪ್ರದೇಶಕ್ಕೆ ನಾವೆಲ್ಲ ಟೂರ್ ಮಾಡ್ತೇವೆ, ಅದರಿಂದ ಸರ್ಕಾರಕ್ಕೆ ಏನು ಆದಾಯ ಸಿಗುತ್ತೆ. ಮುಂದೆ ಇರುವಂಥದ್ದು ಔಷಧೀಯ ಸಸ್ಯಗಳು ನಿಮಗೆ ಗೊತ್ತಿದೆ. ಎಷ್ಟೋ ಈ ಸಸ್ಯಗಳಿಂದ ಈ ಕಾಡಿನಲ್ಲಿರುವಂತಹ ಎಷ್ಟೋ ಅಶ್ವಗಂಧ ಅಥವಾ ಈ ತುಳಸಿ ಇರ್ಬೋದು, ಅಥವಾ ಬೇವು, ಕರಿಬೇವು, ಮತ್ತು ಯಾವ್ಯಾವುದೋ ಥರದ ಔಷಧಿ ಸಸ್ಯಗಳು ನಮಗೆ ಎಷ್ಟು ಉಪಯೋಗಕ್ಕೆ ಬೀಳುತ್ತವೆ ಅಂತ ನಿಮಗೆ ಗೊತ್ತಿರುವಂಥದ್ದೇ. ಮತ್ತು ಉದ್ಯಮಗಳಲ್ಲಿ ಅಂದರೆ ಈಗ
ನ್ಯೂಸ್ ಪೇಪರ್ ನಾವು ಪೇಪರ್ ತಯಾರು ಮಾಡಬೇಕಂದ್ರೆ ಮರ ಬೇಕು. ಅದೇ ಥರ ನಮಗೆ ಆಹಾರ ಸಿಗುತ್ತೆ, ಪ್ರಾಣಿಗಳಿಗೆ ಮೇವು ಸಿಗುತ್ತೆ. ಇಂತಹ ಎಷ್ಟೋ ಆರ್ಥಿಕ ಮೌಲ್ಯಗಳು ನಮಗೆ ಜೀವ ವೈವಿಧ್ಯತೆಯಿಂದ ಸಿಗುತ್ತೆ. ಮತ್ತು ಸೋಷಿಯಲ್, ಎಥಿಕಲ್, ಸ್ಪಿರಿಚುವಲ್ ವ್ಯಾಲ್ಯೂ, ಸಾಮಾಜಿಕ ಮೌಲ್ಯ. ಯಾಕಂದರೆ ಕೆಲವು ಸಸ್ಯಗಳನ್ನು ಏನು ಮಾಡ್ತಾರೆ ಅಂದರೆ ಪವಿತ್ರ ಅಂತ ಹೇಳಿ ಪರಿಗಣಿಸ್ತೇವೆ. ಎಷ್ಟೋ ಸಸ್ಯಗಳನ್ನು ನಾವು ಜನರು ಪೂಜಿಸ್ತಾರೆ. ಕೆಲವು ಸಸ್ಯಗಳ ಸುತ್ತ ಇದು ಪ್ರದಕ್ಷಿಣೆ ಬರುವಂಥದ್ದು, ಅದಕ್ಕೆ ಹರಕೆ ಹೊತ್ತುಕೊಳ್ಳುವಂಥದ್ದು, ಎಷ್ಟೋ ಸಂಗತಿಗಳು ನಿಮ್ಗೆ ಗೊತ್ತಿರುವಂಥದ್ದೇ. ಆದ್ದರಿಂದ ಈಗ ಸಸ್ಯಗಳಂತಲ್ಲ, ಈಗ ಪ್ರಾಣಿಗಳು ಕೂಡ ಅಷ್ಟೇ ಪವಿತ್ರವಾದಂಥ ಅಂತೇಳಿ ನಿಮಗೆ ಗೊತ್ತಿರುವಂಥದ್ದೇ. ಬಸವ ಇರ್ಬೋದು, ಇದೆಲ್ಲ ಒಂದು ಪರಿಸರದ ವ್ಯವಸ್ಥೆಯ ಒಂದು ಬಯೋಡೈವರ್ಸಿಟಿ, ಜೀವವೈವಿಧ್ಯತೆಯ ಆಧ್ಯಾತ್ಮಿಕ ಮೌಲ್ಯ ಅಂತ ಹೇಳ್ಬೋದು. ಇಲ್ಲಿಗೆ ನಮ್ಮ ಯೂನಿಟ್ 4 ಮುಕ್ತಾಯ ಆಗುತ್ತೆ. ನಾನು ಸ್ವಲ್ಪ ದಿವಸದಲ್ಲಿ ಯಾವುದಾದ್ರು ಒಂದು ಸಂಡೇ ನಾನು ಆನ್ಲೈನ್ ಮಾಕ್ ಟೆಸ್ಟ್ ಮಾಡ್ತೀನಿ. ಅದಕ್ಕೆ ಯೂನಿಟ್ 4ನಲ್ಲಿರುವಂಥ ಎಲ್ಲ ಫುಲ್ ನೀವು ಓದಬೇಕಾಗುತ್ತೆ. ನಾನು MCQ ಕಳಿಸಿಬಿಡ್ತೀನಿ. MCQ ಕಳಿಸಿದ ನಂತರ ಯಾವಾಗ ಎಕ್ಸಾಮ್ ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು.